ನಮ್ಮ ವೆರಿ ಟ್ಯಾಲೆಂಟೆಡ್ ನಮ್ಮ ನಿರ್ದೇಶಕರು, ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಕಾಟೇರನ ಕಥೆಗಾರ ನಮ್ಮ ಗುರು ಶಿಷ್ಯರು ಜೆಂಟಲ್ಮೆನ್ ನಂತರ ಹ್ಯಾಟ್ರಿಕ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಓವರ್ ಟು ಯು ಸರ್. ಎಲ್ಲರಿಗೂ ಕ್ಷಮೆ ಇರಲಿ, ಲೇಟ್ ಆಯಿತು. ಚಳಿ ಇದೆ. ಇದಕ್ಕೂ ಮುಂಚೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ಇವಾಗ ವಿಶೇಷವಾಗಿ ಅತಿಥಿಗಳು ಮತ್ತು ಸಾಂಗ್ ಬಗ್ಗೆ. ಅತಿಥಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ಅವರೆಲ್ಲ ಮುಖ್ಯ ಕಾರಣ. ನಾನು ಎಸ್ಪೆಷಲಿ ಗುರು ಸರ್ ಮತ್ತು ತರುಣ್ ಸರ್ಗೆ ಈ ಸ್ಟೇಜ್ ಮೂಲಕ ತುಂಬ ಆಭಾರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದೀನಿ ಅಂದರೆ ಅವರು ಮುಖ್ಯ. ನನಗೆ ಎರಡು ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆಂತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಾಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಇಲ್ಲೊಂದು ಪ್ರತಿ ಲೈನು ತರುಣ್ ಸರ್ ಕೇಳ್ತೀನಿ, ಓಕೆ ಮಾಡ್ತೀನಿ. ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ಗಿದ್ದು ಕ್ಲಾರಿಟಿ ನಾನು ಇಂಡಸ್ಟ್ರಿಯಲ್ಲಿ ಬೇರೆಯವ್ರು ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ. ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಅದು. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದದಕ್ಕೆ ಥ್ಯಾಂಕ್ ಯು ಸರ್. ಈ ಥರದ್ದೊಂದು ಸಿನಿಮಾ ಮಾಡೋಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟೇರ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋ ಥ್ಯಾಂಕ್ ಯು. ಇಷ್ಟೇ. ಮತ್ತು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ. ಭಟ್ರ ಹತ್ರ ಅಜಿನಿ ಸರ್ಗೆ ನಮಗೆ ಒಂದು ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದು ಹೀರೋದು ಮತ್ತು ಚರಣ್ ರವ್ರದ್ದು ಒಂದು ಕಾಂಬಿನೇಷನ್ ಹಿಟ್ಟಿತ್ತು, ಎರಡು ಮೂವಿ. ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜಿನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳಬೇಕು. ಅವರು ನಮ್ಗೆ ಏನು ಹೇಳಿದ್ರು, ಸರ್ ಏನು ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಸರ್ ನನ್ನ ಅಜಿನೇಶನ್ ಓಕೆ ಅಂತಂದರು. ಬಟ್ ಭಯ, ಆ ಜವಾಬ್ದಾರಿ ಇರುತ್ತಲ್ವ. ಸೊ ಆ ಜವಾಬ್ದಾರಿಯಿಂದ ನಾನು ಹೋದೆ. ಬಟ್ ಅಜ್ಜು ಸರ್ ಥ್ಯಾಂಕ್ ಯು. ಒಂದು ಗ್ರೇಟ್. ಇದು ಒಂದು ಸಾಂಗ್, ಇದೇ ಥರದ್ದು ಬೇರೆ ಸಾಂಗ್ಸು ಇದಕ್ಕಿಂತ ಇದರಷ್ಟೇ ಅದ್ಭುತವಾಗಿದೆ. ಏನು ಅಂತಂದರೆ ಅಜ್ಜು ಸರ್ ನನಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗುತ್ತೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ನಂಬು ಅಂತ. ಯಾಕೆಂದರೆ ಅವ್ರು ನನಗೆ ಎಲ್ಲ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ. ಅವರು ಹೇಳೋದು ಒಂದೇ, ನನ್ನ ನಂಬು ನೀನು, ನಾನು ಕೊಡ್ತೀನಿ ಅಂತ. ನಾನು ಏನೋ ಚರ್ಚೆ ಮಾಡಿ ಆಯ್ತು ಸರ್ ನೀನು ನಂಬಿದ್ದೀನಿ, ನಾಳೆ ಕಳಿಸಿ. ನಾಳೆ ಬೆಳಗ್ಗೆ ಅದೊಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು. ಇವಾಗ ಬ್ಯಾಕ್ಗ್ರೌಂಡ್ ವಿಚಾರವಾಗಿ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ರಚಿತಾ ಮೇಡಮ್, ವಿಜಯ್ ಸರ್, ಒಂದು ಏನು ಅಂತಂದರೆ ಅವ್ರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಹೇಳಿದ್ದೆ. ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಂಗ್ ಎಕ್ಸಾಂಪಲ್. ನಿನ್ನೆ 4 ಗಂಟೆ ಯಾಕೋ ಆಯಿತು ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಅವರ ಈ ಪಾತ್ರಕ್ಕೆ ಜೀವಿಸಿದ್ದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯ್ತು. ಅಂದರೆ ಈ ಅವರ ಆ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಯ್ತು. ವಿಜಯ್ ಪ್ರಕಾಶ್ ಸರ್ ಅದು ನೋಡಿದ್ರು, ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡಿದ್ರು. ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡಿದ್ರು. ಅಂದರೆ ಆ ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟಿದೆ. ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲೂ ಸಪೋರ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಇದು ಈ ಥರದ್ದೊಂದು ಕಂಪ್ಲೀಷನ್ ಅಷ್ಟೇ ಬಿಟ್ಟರೆ ಇನ್ನೇನು ಡೇಟ್ ಆ ಥರದ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮ್ಮ ಜೊತೆ ಇದಕ್ಕೂ ಮುಂಚೆ ಗುರುಗಳು ಎಕ್ಸ್ಟ್ರಾಡಿನರಿ ಸಾಂಗ್ ಸರ್. ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಹೋದರೆ ಎಲ್ಲ ಟೀಚರ್ಸು ನನಗೆ ಆ ಸಾಂಗಿಂದ ಗುರುತಿಸ್ತಾರೆ. ಅಂದರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು. ಮತ್ತು ಅದರಲ್ಲಿ 2 ಸಾಂಗ್ ಆಣೆ ಮಾಡಿ ಹೇಳ್ತೀನಿ, ಅದರಲ್ಲೂ ನೀವು ನನ್ನ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರಾ. ಸೊ ಈ ಸಾಂಗ್ ನನಗೆ ನೀವು ಜೊತೆಯಾಗಿ ನಿಂತಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಯೋಗರಾಜ್ ಭಟ್ರು ಸರ್ಗೆ ಅಷ್ಟೇ ಅವ್ರಿಗೆ ಹೇಳಿದ್ದೆ, ಇದಕ್ಕಿಂತ 2 ಸಿನಿಮಾ ಬರೆದಿದ್ರು ಬಟ್ ಹಿಟ್ ಆಗಿರಲಿಲ್ಲ.
ನೀವು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಡೈರೆಕ್ಟರ್ಗೆ ಹಿಟ್ ಕೊಡ್ತೀರಾ, ನನಗೆ ಕೊಟ್ಟೇ ಇಲ್ಲ, 2 ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ, ಹಿಟ್ ಆಗಿಲ್ಲ ಅಂತ ಹೇಳಿದೆ. ಬಾರ ಈ ಸರಿ ಹಿಟ್ ಕೊಡ್ತೀನಿ, ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಲ್ಲ, ನಾನು ಬರಿತೀನಿ ಅಂದು ಈ ಥರದ್ದು ಒಂದು ಸಾಂಗ್. ಅಂದರೆ ವಿಜಯ್ ಸರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡಿದು ಇವತ್ತು ಲಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್. ಅಂದರೆ ಅವ್ರು ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರ್ ಆಗಿ ಹಿಟ್ ಆಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ.